ಲೋಕಮಾತೆ, ಜಗಜ್ಜಟ್ಟಿ ಮೈಸಾಸುರ ಪ್ರಾಣವನ್ನೇ ಮೆಟ್ಟಿ ನಿಂತಿರುವ ಮಹಾಲಕ್ಷ್ಮಿ, ನಿನಗೆ ನನ್ನ ನಮಸ್ಕಾರಗಳು ತಾಯಿ. ನಿತ್ಯ ಮನತಾಯಿ ಸೊತ್ತಾಗಿ ಬಿದ್ದಿರುವ ಈ ಅಣ್ಣ ತಂಗಿಯರ ಬಾಳು ಕಣ್ಣೀರಿನ ಕಡಲಾಗಿ ಹೋಗ್ಬಿಟ್ಟಿದೆ. ನಿತ್ಯವಳ ಪಾದ ಸೇವಕರಂತೆ ನಡೆದರೂ ಕೂಡ ನಮ್ಮನ್ನ ಕಡೆಗಣಿಸಿ ಸ್ವಂತ ಮಗನನ್ನು ನೋಡಿಕೊಳ್ಳುವ ಮತವನ್ನ ಇಳಿಸಿ ನಮ್ಮನ್ನ ರಕ್ಷಿಸು ತಾಯಿ, ನಮ್ಮನ್ನ ರಕ್ಷಿಸು. ಏನಮ್ಮ ಇದೆಲ್ಲ ಪೂಜೆ ಸಂಭ್ರಮ? ಅಣ್ಣ, ಇಂದು ಮಹಾನವಮಿ ಅಲ್ವೆನ್ನ, ಶ್ರೀದೇವಿ ಘಟಸ್ಥಾಪನೆ. ಅಣ್ಣ, ಮೊದಲು ದೇವಿಗೆ ನಮಸ್ಕಾರ ಮಾಡು. ಅಮ್ಮ, ಮೈಸಾಸುರ ಮರ್ದಿನಿ ತುಂಬ ರಕ್ತ ಬೀದ ತೋರರನ್ನು ಮೊದಲ ರಕ್ತ ಕುಡಿದು ಚಂಡ ಮುಂಡರನ್ನು ಸಂಹರಿಸಿದ ಮುಂಡಿಯಲ್ಲಿ ಈ ದಶಮಿಯಲ್ಲಿ ವಿಜಯಶಾಲಿಯಾದ ಮಾತಾಯಿ, ನಿನಗೆ ನನ್ನ ನಮಸ್ಕಾರ. ಒಪ್ಪತ್ತಿ ನೂಟಕ್ಕೂ ಗಂಜಿಗೆ ಗತಿ ಇಲ್ಲದೆ ಇಂದಾದ ಈ ಕಾಲದಲ್ಲಿ ಕಾಮದ ಲಾಚೆಗಾಗಿ ಬಲೆ ಬೆದ್ದು ಮತ್ತೊಬ್ಬಳಿಗಾಗಿ ಆಸೆ ಮಾಡಿ ನನ್ನ ತಂದೆ ತಾಳಿ ಕಟ್ಟಿ ನಮ್ಮನ್ನೆಲ್ಲ ಮಕ್ಕಳನ್ನಾಗಿ ಮಾಡಿ ಗೋಳಾಗಿಸಿ ಬಿಟ್ಟ ಈ ನಮ್ಮ ಮನೆಯಲ್ಲಿ ಒಂದೆಡೆ ವಯಸ್ಸಿಗೆ ಬಂದ ತಂಗಿಯ ಮದುವೆಯ ಚಿಂತೆ ಯಾವುದಲ್ಲಿ, ಇನ್ನೊಂದೆಡೆ ತಮ್ಮನನ್ನು ಶಾಲೆಗೆ ಕಳಿಸುವ ಚಿಂತೆ. ಈ ಕಟ್ಟ ಕಾರ್ಪನ್ನೇ ನೋಡಲಾರದೆ ಕೂಲಿ ಮಾಡಿ ಕುರಿ ಕಾಯುವ ನನ್ನ ತಮ್ಮ ನರಸಿಂಹನ ತೋಳಬಲದಲ್ಲಿ ಶಕ್ತಿ ಕೊಟ್ಟು ನಮ್ಮನ್ನು ಆಯ್ತಿರುವಂತೆ ತಮ್ಮ. ಅಣ್ಣ, ಯಾಕಣ್ಣ ಮನಸ್ಸಿಗೆ ಎಷ್ಟೊಂದು ತಾಪ ಮಾಡ್ಕೊಳ್ತಾ ಇರ್ಬೇಲ್ಲ, ಯಾಕೆ? ಹೌದಮ್ಮ, ವಯಸ್ಸಿಗೆ ಬಂದ ಪರದೇಶಿ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕದೆ ಹಾಗೆ ತಿರುಗುವ ಇವನಂತ ಕ್ರೂರ ರಕ್ಷಸನೆಂದು ಜನರು ಎಂದೇ ಮಾಡುತ್ತಿದ್ದಾರಮ್ಮ. ಆ ನುಡಿ ಕೇಳಿ ನಡಗಿದ ಈ ಬಡವ ಬೇಗ ನಿನ್ನ ಮದುವೆ ಕಾರ್ಯ ಮಾಡಿ ಮುಗಿಸಬೇಕಂದರೆ ವರದಕ್ಷಿಣೆ ಒಂದು ರಾಕ್ಷಸ ಅವತಾರವಾಗಿ ತಾಳಿ ಬಂದು ನಿಂತಿದೆ ನನ್ನ ಪಾಲಿಗೆ. ಅಣ್ಣ, ನನ್ನ ಮದುವೆ ಬಗ್ಗೆ ಆಳವಾಗಿ ವಿಚಾರ ಮಾಡಿ ನಿನ್ನ ಮನಸ್ಸಿಗೆ ಕೊಡ್ಲೆ ಪೆಟ್ಟನ್ನು ಹಾಕೊಳ್ಳಿದಿರಲ್ಲ. ಅಣ್ಣ, ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗೂ ಆ ಪರಮಾತ್ಮ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಜೋಡು ಮಾಡಿರ್ತಾನೆ ಅಲ್ಲ. ಹೌದಣ್ಣ, ಒಂದು ವೇಳೆ ನನ್ನ ಹಣೆ ಬರದಲ್ಲಿ ಮಾಂಗಲ್ಯ ಭಾಗ್ಯ ಇರದಿದ್ರೆ ಮಹಾಶಿವ ಶರಣಿಯಾಗಿ ಶ್ರದ್ಧಾನಂದನ ಪಾದ ಹಿಡಿದು ಈ ನಾಡಿನ ಧರ್ಮ ಜಾಗೃತಿ ಮಾಡಿವಿ ನಾನು. ಶೋಭಾ ಎಂತ ಕಠೋರವಾದ ಮಾತಮ್ಮ ಇದು. ಇಲ್ಲ ಅಣ್ಣ, ಇದು ಕಠೋರತೆಯ ಮಾತಲ್ಲ, ಹೆಣ್ಣಾಗಿ ಹೆಮ್ಮೆಯಿಂದ ಹೇಳುವ ನಿಷ್ಠುರತೆಯ ಮಾತು. ಕಣ್ಣಿದ್ದು ಕುರುಡನಾಗಿ ಕಾಲಿದ್ದು ಹೇಳವನಾಗಿ ಹೆಣ್ಣೆಂದರೆ ಸಾಕು ಕಣ್ಣಿಲ್ಲದವನು ನೋಡಲು ಬಯಸುವ ಈ ಮೋಹಮಯ ಕಾಲದಲ್ಲಿ ಹೆಣ್ಣು ಹೆಣ್ಣಾಗಿ ಬಾಳಿದ್ರೆ ಮಾತ್ರ ನನ್ನ ಹೆಣ್ತನಕ್ಕೊಂದು ಬೆಲೆ ಸಿಗಲು ಸಾಧ್ಯವಲ್ಲ. ಮೆಚ್ಚಿದೆ ತಂಗಿ ನಿನ್ನ ನಿಚ್ಚಳವಾದ ಮಾತು, ಈ ನಿನ್ನ ಸ್ವಚ್ಛವಾದ ನುಡಿ ಕೇಳಿ ಕೆತ್ತನೆ ಮಹಿಳೆಯರ ಎದೆ ಬಿಚ್ಚು ಧರ್ಮದ ಜಾಗಟೆ ಬಾರಿಸಿತು. ಈ ನಾದ ಕೇಳಿದ ನಾರಿಮಣಿಗಳೆಲ್ಲ ವಾರಿಕೊಂಡು ತಿರುಮದೆ ಸಾರಿ ಸಾರಿ ಹೇಳುವರು ಎಣ್ಣೆ ಜಗದ ಕಣ್ಣೆಂದು. ಅಣ್ಣ, ಮಾತಿನ ಬರದಲ್ಲಿ ನಿನಗೆ ಪ್ರಸಾದ ಕೊಡದೆ ಮರ್ಬಿಟ್ಟಿದ್ದೆ. ತೆಗೆದುಕೋಬಾನ ಪ್ರಸಾದವನ್ನ. ಭುಜದಲ್ಲಿ ಹಚ್ಚಿದ ರಕ್ತದ ಕಲೆ. ಅಣ್ಣ, ಇದು ರಕ್ತದ ಕಲೆ ಅಲ್ಲಣ್ಣ, ಆರದ ಗಾಯ. ಅಂದರೆ ಅಣ್ಣ,
ಇದು ಮಲತಾಯಿ ಒತ್ತಿದ ಘೋರವಾದ ಮುದ್ರೆ. ಈ ಮಲತಾಯಿ ಎಂಬ ಪರೀಕ್ಷೆಯಲ್ಲಿ ನನ್ನ ಜೀವನ ಎಂಬ ಪೇಪರ್ ಯಾವಾಗ ಮುಕ್ತಾಯವಾಗುವುದು, ನಾನು ಯಾವಾಗ ಪಾಸ್ ಆಗುವನೋ ನನಗೊಂದು ತಿಳಿಯದಾಗಿದೆ. ಅಲ್ಲ, ಇದು ಯಾರು ಮಾಡಿದ ತಪ್ಪಲ್ಲ? ತಂಗಿ ತಂಗಿ, ಅಪ್ಪ ಮಾಡಿದ ತಪ್ಪನ್ನು ನಾವು ಅನುಭವಿಸಲೇಬೇಕು. ಅದು ನಮ್ಮ ಪ್ರಾರಬ್ಧ ಕರ್ಮದ ಫಲ. ಅಣ್ಣ, ತಂಗಿ, ಓ, ಈಗ ಬಂದೆಯೇನಪ್ಪ? ಈಗಲೇ ಬಂದಮ್ಮ. ಅಣ್ಣ, ತಂಗಿ, ಇದೇನಿದು ನಿಮ್ಮಿಬ್ಬರ ಕಣ್ಣಲ್ಲಿ ನೀರು? ಈ ನರಸಿಂಹ ನಿಮ್ಮಿಂದ ದೂರಾಗಿದ್ದಾನಲ್ಲ ಎಂಬ ಚಿಂತೆಗಾಗಿ, ಇಲ್ಲ 4 ಜನರ ಮಧ್ಯದಲ್ಲಿ ಮೆರೆಯಬೇಕಾಗಿದ್ದ ನನ್ನ ತಮ್ಮ ಕೂಲಿಗಾಗಿ ಕಾಲ ಕಳೆಯುತ್ತಿದ್ದಾನಲ್ಲ ಎಂಬ ಚಿಂತೆ, ಇಲ್ಲ ಯಾವ ರೌಡಿ ನನ್ನ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿದ್ದಾನೆ, ಹಾಗಿದ್ದರೆ ಈಗಲೇ ಹೇಳಣ್ಣ, ಆ ಪಾಪಿಯನ್ನು ದರನೆ ಎಳೆ ತಂದು ಅವನ ನೆತ್ತಿಯನ್ನು ಸೀಳಿ ರಕ್ತವನ್ನೇ ಕುಡಿದು ಬಿಡುತ್ತೇನೆ. ಶಾಂತನಾಗು ಸೋದರ, ಶಾಂತನು. ಅಣ್ಣ ತಂಗಿಯರ ಕಣ್ಣಲ್ಲಿ ನೀರರಿಸಿದ ಈ ನರಸಿಂಹನಿಗೆ ಇನ್ನೆಲ್ಲಿದೆ ಅಣ್ಣ ಶಾಂತಿ? ಕನ್ನಡದ ಶಾಂತಿಯ ನೆಲದಲ್ಲಿ ಕ್ರಾಂತಿಯ ಕಾಳೆಯನ್ನೇ ಊದಿ ಮಹಿಳೆಯರ ದೌರ್ಜನ್ಯಕ್ಕೆ ಮುಂದಾದ ಅವನು ಇಂದ್ರನೇ ಆಗಿರಲಿ ಚಂದ್ರನೇ ಆಗಿರಲಿ, ಅವನ ಎಡಮುರುಗಿ ಹೊತ್ತು ತಂದು ನಿಮ್ಮ ಪವಿತ್ರದ ಪಾದದ ಮೇಲೆ ಅಡ್ಡ ಹಾಕಿ ಕಡಿಯುವುದು ಒಂದೇ ಕೆಲಸ. ಅಣ್ಣ, ಇವು ಸಂತೋಷದ ಕಣ್ಣೀರು. ನಿನಗೆ ಯಾಕೆ ಆವೇಶ? ಬೇಡ ಅಣ್ಣ, ಬೇಡ ಸೋದರ. ಕುರಿ ಕಾಯಲು ಹೋದವನು ಕುದುರೆ ಹತ್ತಿದೊರೆಯಾಗಿ ಬಂದನಲ್ಲ ಅಂತ ಸಂತೋಷದ ಕಣ್ಣೀರು. ಅದೊಂದು ದೊಡ್ಡ ಕಥೆಯಣ್ಣ. ನಾನು ಕುದುರೆಯ ಸವಾರಿಯಲ್ಲಿ ಚಾಣಾಕ್ಷನಿದ್ದರಿಂದ ನಮ್ಮ ನಾಡಗೌಡರು ನನ್ನನ್ನು ಕುರಿ ಕಾಯದನ್ನು ಬಿಡಿಸಿ ಅವರ ರಥ ಹೊಡಿಸುವ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅವರಂತ ಪುಣ್ಯವಂತರಪ್ಪ. ಅಷ್ಟೇ ಏಕಪ್ಪ, ಊರಿಗೆ ಹೋಗಿ ಅಣ್ಣ ತಂಗಿಯರನ್ನು ನೋಡಿ ಬರ್ತೀನಂದಾಕ್ಷಣ ನಿಮಗಾಗಿ ಈ ಬಟ್ಟೆ, ತಂಗಿಗಾಗಿ ಪಿತಾಂಬರ ಕೊಟ್ಟು 5,000 ರೂಪಾಯಿನೂ ಕೊಟ್ಟಿದ್ದಾರೆ, ತೆಗೆದುಕೊಳ್ಳಿ. ಪ್ರಜಾ ಸರಕಾರವಿದ್ದರು ಇನ್ನೂ ತಮ್ಮ ಗೌರತ್ವ ಉಳಿಸಿಕೊಂಡು ನಮ್ಮಂತವರನ್ನು ನೋಡುತ್ತಿರುವ ಅವರ ಋಣ ನಾನೆಂದು ತೋರುತ್ತದೆ. ಈ ಋಣ ನಾನು ತೀರಿಸ್ತೀನನ್ನ, ನೀವ್ಯಾವುದಕ್ಕೂ ಚಿಂತಿಸಬೇಡಿ. ಸದಾ ನಿಮ್ಮಿಬ್ಬರ ಆಶೀರ್ವಾದ ಹೊಂದಿದ್ದಾರೆ. ವರ್ಷದೊಳಗೆ ತಂಗಿಯ ಮದುವೆ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ. ನೋಡಣ್ಣ, ಅಣ್ಣ ಹೇಗೆ ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತ. ಇದು ಚೇಷ್ಟೆಯ ಮಾತಲ್ಲಮ್ಮ, ನಾನು ನಿನ್ನಣ್ಣನಾಗಿ ನಿಷ್ಠೆಯಿಂದ ಹೇಳುವ ಮಾತು. ಕಷ್ಟ ಪಾರ್ಪಣ್ಯದ ಈ ದುಷ್ಟರ ಕಾಲದಲ್ಲಿ ಭ್ರಷ್ಟ ರಾಜಕಾರಣಿಗಳು ತಮ್ಮ ಹೋಟಿನಾಶಕ್ಕಾಗಿ ಜಾತಿಯ ಜಗಳವನ್ನೇ ಹಚ್ಚಿ ಲುಚ್ಚಾ ನಾಯಕರಾಗಿ ತಮ್ಮ ಕಚ್ಚಿಯನ್ನು ಬಚ್ಚಿ ಆಗಿಡದೆ ಪುಚ್ಚು ಬಂದ ಬಡ ಹೆಣ್ಣ ಮಕ್ಕಳ ಮೇಲೆ ತಮ್ಮ ಕಾಮದ ಜಾಲ ಬೀಸಿ ಘಾಸಿ ಮಾಡಕತ್ತಿದ್ದಾರೆ. ಅದಕ್ಕಾಗಿ ನಿನ್ನ ಕೊರಳಿಗೆ ತಾಳಿ ಎಂಬ ತಾಳಿ ಕಟ್ಟಿಸಿ, ಡೇಂಜರ್ ಸಿಗ್ನಲ್ ಎಂಬ ಕುಂಕುಮವನ್ನು ಇಳಿಸಿ, ಮುತ್ತೈದೆ ಎಂಬ ನತ್ತನ್ನಿಳಿಸುವೆ. ಹಿರಿಯದ್ದ ಗಂಡೆದಿವು ಮಾತು ಸೋದರ. ತಂಗಿ, ಕೇಳಿದ್ಯಾ ನಿನ್ನ ಅಣ್ಣನ ನುಡಿ ಮಾತು? ಬಾರಮ್ಮ ಬಾ, ಈ ಸಂತೋಷದ ಸಮಯದಲ್ಲಿ ನಾವೆಲ್ಲ ಕುಡಿಯಾಡೋಣ. ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕೊಡಲು ಹಕ್ಕೆ ನೆರಳು ಬಾಗಲೆಂದು ಅದೀನಿ ರಕ್ಷಾ ಬಂಧನ.
ಈ ದಾರ ಬಂದಿತ್ತು ಸಹೋದರಿಗೆಯೊಂದು ಹಗಲತ್ತು ನೀರಾಗಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೋಗಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೋಗಿತು ಅಣ್ಣ ತಮ್ಮ ತಂಗಿಯರ ಜೊತೆ ಕೂಡಿ ಆಡುತ್ತಿರುವೆಲ್ಲ ನನ್ನ ಕಾಲೇಜಿನ ಬಗ್ಗೆ ಯೋಚನೆ ಬೇಡವೇ ನಿನಗೆ? ಸಂಜಯ್, ಮುಂದೆ ಮಾತನಾಡಬೇಡಣ್ಣ. ನಾವು ಮಲಮಕ್ಕಳೆಂಬ ಭೇದ ಭಾವ ನೀನು ಇದರಲ್ಲೇ ನೀನೇ ತೋರಿಸ್ತಾ ಇದೀಯಾ. ನಿನಗೆ ಕಾಲೇಜ್ ಕಲಿಸಲು ಆಗದಿದ್ರೆ ಹೇಳಣ್ಣ, ನನ್ನ ತಾಯಿನೇ ಕೇಳ್ತೀನಿ. ಬೇಡ ಸೋದರ, ಬೇಡ. ತಾಯಿಯದರಿಗೆ ವಿಷಯ ತಿಳಿಸಿ ಕದನ ಹತ್ತಬೇಡ. ನಾನು ಅದನ್ನು ಸರಿಪಡಿಸುತ್ತೇನೆ. ಅಮ್ಮ, ನಿನ್ನ ಶಾಲೆಯ ಭಾರ ನನಗಿರಲಿ. ನಾನು ದುಡಿದು ಹಣ ಸಂಪಾದಿಸಿ ನಿನ್ನನ್ನು ಶಾಲೆ ಕಲಿಸಿ ಎಲ್ಲರನ್ನೂ ನೋಡಿಕೊಳ್ಳುತ್ತೇನೆ. ಅಣ್ಣ, ಇದೀಗ ತಂದ ದುಡ್ಡಿನಿಂದ ಇವನ್ನ ಶಾಲೆಗೆ ಕಳಿಸಿಕೊಡಿ. ಆಯ್ತಪ್ಪ, ಬಾರಪ್ಪ ಬಾ. ತಾಯಿಯದರಿಗೆ ವಿಷಯ ತಿಳಿಸಿ ನಿನ್ನ ಶಾಲೆಗೆ ಕಳಿಸಿಕೊಡುತ್ತೇನೆ. ಬನ್ನಿ ಎಲ್ಲರೂ ಒಳಗಡೆ.
ಸೇಡು ಸೇಡಿಗೆ ಸೇಡೆಂಬ ಈ ಮಿಡಿನಾಗರ ಎಡಿ ಎತ್ತಿ ಆಡಬೇಕಾದ್ರೆ ನಾನಿಂದು ಆ ನರಸಿಂಹನ ತಂಗಿ ಶೋಭೆಯನ್ನು ದಕ್ಕಿಸಿಕೊಳ್ಳಲೇಬೇಕು. ನರಸಿಂಹ ರಾಜ್ಯ ಮಹಾರಾಜ್ಯರ ಕಾಲದಿಂದಲೂ ನನ್ನ ಮನೆತನಕ್ಕೆ ವೈರಿಯಾಗಿ ಬಂದ ಆ ಧರ್ಮನ ಬಲಗೈ ಸಾರಥಿಯಾಗಿ ನೀನಿಂದ ಬದುಕುತ್ತಿರುವಾಗ ಆ ತಾಕತ್ತಿನ ರವಿರಾಜ ನಾನಾಗಿ ಹಾಕುವೆ. ನಾನು ನಿನಗೆ ನನ್ನ ಸವಾಲು. ಆ ಸವಾಲಿನ ಜಾಬದಲ್ಲಿ ನನ್ನ ಕೈ ಕುಂಚದ ಅರಗಿಳಿಯಾಗಿ ಹೊರಬರುವ ನವರಸ ಕಲೆಯ ರೇಖಾ ನಿನಗೇನಾದರೂ ಈ ಪ್ರಿಯತಮನ ಆದರೆ ನಯನ ಮನೋಹರ ತುಂಬಿದ ನಿನ್ನ ತಂಗಿ ಶೋಭಿಯ ಪ್ರತಿ ಒಂದೊಂದು ಅಂಗ ಸೌಂದರ್ಯಕ್ಕೂ ನಾನು ಚುಂಬಿಸುವ ಚಾಣಾಕ್ಷನಾಗಿ ಆ ಎರಡು ಪ್ರೇಮ ರಥದ ನಾಯಕ ನಾನಾಗದಿದ್ದರೆ ಮೀನಾಕ್ಷಿಯರ ರವಿರಾಜನೇ ಅಲ್ಲ.